ಸೊ ದೇವರಾಣೆಗೆ ಹೇಳ್ತೀನಿ, ಕಳೆದ 1 ತಿಂಗಳಿಂದ ನಾನು ಮಲಗ್ತಿಲ್ಲ ಅಣ್ಣ. ಪ್ರಜ್ಞೆ ತಪ್ಪ ಬೀಳ್ತಾ ಇದೀವಿ ಅಷ್ಟೇ. ರಾತ್ರಿ 3 ಗಂಟೆಗೆ ಪ್ರಜ್ಞೆ ತಪ್ಪ ಬೀಳೋದು ಮನುಷ್ಯ. 3ರಿಂದ 8 ಗಂಟೆಗೆ ಹೆಂಗ್ ಮಲಗಕ್ ಸಾಧ್ಯ ಆಗುತ್ತಪ್ಪ ಮನುಷ್ಯ? ಇಲ್ಲಿಂದ ಹೋಗ್ತೀವಿ, ಇವ್ರ ಹತ್ರ ಕಿತ್ತಾಡ್ತೀವಿ, ಅವ್ರ ಇಲ್ಲಿರೋ ಎಲ್ಲರ ಹತ್ರ ಜಗಳ ಆಡಿದ್ದೀನಿ ಸರ್ ನಾನು. ಇವ್ರ ಹತ್ರ ಕಿತ್ತಾಡಿದೀನಿ, ಪಾಪ ಇವ್ರ ಹತ್ರ ಕಿತ್ತಾಡಿದೀನಿ, ಅವ್ರ ಹತ್ರ ಎಲ್ಲರ ಹತ್ರ, ಪ್ರತಿಯೊಬ್ಬರ ಹತ್ರ, DI ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾಡಿದೀವಿ, ಪ್ರತಿಯೊಬ್ಬರ ಹತ್ರನೂ ಕಿತ್ತಾಡಿದೀವಿ. ನಮ್ಮ ಇದು ಒಳ್ಳೇದು ಕೆಟ್ಟದ್ದು ನನಗೂ ಗೊತ್ತಿಲ್ಲ. ನಾನು ಏನ್ ಮಾತಾಡ್ತೀನಿ, ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್, ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್. ಮಾತಾಡ್ತಾ ಇದ್ದೀನಿ, ಇದು ಹೆಂಗ್ ಹೋಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಹೋಪಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಡಕ್ಸ್ ಎಂಟರ್ಟೈನ್ಮೆಂಟ್ಸ್ ಅನ್ನೋ ಒಂದು ಸಂಸ್ಥೆ. ಇವ್ರು ಬಂದು ನಾನ್ ನಿಂತ್ಕೊಂತೀನಿ, ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತ ಹೇಳಿದ್ರು, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ದೇ ಕಮಿಂಗ್. ಯಾವ ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಕೇಳಿಲ್ಲ, ಏನು ಇಲ್ಲ. ನೀನ್ ತಗೊಂಡ್ ಹೋಗ್ರು, ನೀನ್ ಬಾ, ನೀನ್ ಮುಂದೆ ಹೋಗು, ನೀನ್ ಬಾ, ಮಾಡ್ಕೊಂಡು ಹೋಗೋಣ, ಜೊತೆಗೆ ನಿಂತ್ಕೊಂತೀನಿ ನಿಮ್ ಜೊತೆಗೆ ಅಂತ ನಿಂತ್ಕೊಂಡು ಈ ಸಿನಿಮಾನ ಹೊರಗಡೆ ಬರೋಕೆ ಎಷ್ಟು ಪ್ರಯತ್ನಗಳು ಪಡ್ತಿದ್ದೆ ನಾನು. ಅದಕ್ಕೆ ನಾನು ಯಾರಾದ್ರೂ ಏನಾದ್ರು ಬೈದ್ರೆ ಐ ವಾಸ್ ರೂಡ್, ದಯವಿಟ್ಟು ಫೋನ್ ನೋಡ್ಬೇಡಿ ಅಂತ. ಇದು ಆ ಇನ್ಸ್ಟಿಂಕ್ಟ್ ಅಲ್ಲಿ ಬಂದಿರೋದು ಅಷ್ಟೇನೆ. ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ, ಪ್ರಯತ್ನ ನಾವು ಮಾಡ್ತಿರೋಂಥದ್ದು. ಮೆಹಬೂಬಾ ಅನ್ನೋದು ಒಂದು 200ರಲ್ಲಿ 1 ಸಿನಿಮಾ ದೇವರಾಣೆಗೂ ಅಲ್ಲ. ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ನಾವೇನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ ಅನ್ನೋದು ಹೇಳ್ತಾ ಇಲ್ಲ. 200 ಒಂದು ಈಗ ವಾರದಲ್ಲಿ ಹೇಳ್ತಾ ಇದ್ರು 10 ಸಿನಿಮಾ ಬರ್ತಿದೆ, 12 ಸಿನಿಮಾ, ಅದ್ರಲ್ಲಿ ಒಂದಲ್ಲ, ಈ 200 ಸಿನಿಮಾಗಳಲ್ಲಿ ಒಂದು 15 ಸಿನಿಮಾ ಹೆಸರು ಮಾಡುತ್ತಲ್ಲ ಸರ್, ಆ 15ಕ್ಕೆ ಸೇರಿರುವಂತ ಸಿನಿಮಾ. ಇದನ್ನ ನಾವು ಪ್ರಾಮಾಣಿಕವಾಗಿ ತೆಗೆದಿದೀವಿ. DI ಆಗಿದೆ, ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಈ ಸಿನಿಮಾ ಇನ್ನು ಮುಂದೆ ನಿಮಗ್ ಬಿಟ್ಟಿರೋದು, ನೀವುಗಳಿಂದ ಹೆಂಗ್ ತಲುಪ್ತೀರಾ ಅನ್ನೋದು ನಿಮಗ್ ಬಿಟ್ಟಿರೋಂಥದ್ದು. ಇದು ನಾನು ಯಾವುದೋ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನನ್ಗೊಂದಷ್ಟು ಜನ ಇಷ್ಟು ಜನ ಕರ್ಸಕ್ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಕೊನೆಗೆ ಬಂದಿದ್ದು ಒಬ್ರು. ಅಂದ್ರೆ ಎಲ್ಲರೂ, ನಾನು ಯಾರನ್ನೂ ಕರೆದಿಲ್ಲ, ಎಫರ್ಟ್ ಹಾಕಿಲ್ಲ ಅಂತಲ್ಲ. ಪ್ರತಿಯೊಬ್ಬರು ಬೆಳಗ್ಗೆ ನಿನ್ನೆ 3 ದಿನದಿಂದ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ದಯವಿಟ್ಟು ಬನ್ನಿ, ನಾವು ಟೀಸರ್ ಮಾಡ್ತಾ ಲಾಂಚ್ ಮಾಡ್ತಾ ಇದ್ದ ನನ್ನ ಯೋಗ್ಯತೆ ಅಷ್ಟೇ, ನನಗೆ ಇಳಿಯಕ್ ಆಗ್ತಿರೋ ಕೆಪಾಸಿಟಿ ಅಷ್ಟೇ. ನಂಗೆ ಗೊತ್ತಿಲ್ಲ ಹೆಂಗೆ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು, ಈ ಸಿನಿಮಾನ ಮುಂದೆ ತಗೊಂಡು ಹೋಗ್ಬೇಕ್ರೆ ನೀವು. ಬಿಕಾಸ್ ನಾನೇ ಹೇಳ್ತಿದ್ದೆ, ನೀವು ಒಂದಿದ ತಕ್ಷಣ ಕ್ಯಾಮ್ರಾಗಳಲ್ಲ, ಕ್ಯಾಮ್ರಾ ಹಿಂದೆ ನಿಂತಿರೋರು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಎಷ್ಟು ಚೆನ್ನಾಗಿ ಬರೀತೀರಾ, ಎಷ್ಟು ಚೆನ್ನಾಗಿ ಇದನ್ನ ಜನ ತಲುಪಿಸ್ತೀರಾ ಅನ್ನೋಂಥದ್ದು ಒಂದು ಮೇಜರ್ ಶಕ್ತಿ ಆಗತ್ತೆ ಸಿನಿಮಾಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.